Hello everyone, welcome to our channel Shubhada Group of Education Sirsi. You are watching Satish T S physics videos for Karnataka CET and NEET. Okay, so in this video I will continue the discussion on Karnataka CET 2020 physics question paper. Okay, so in the last video lecture we have solved the problem number till 30. This is the 31st problem. Look at the 31st problem. In an adiabatic expansion of an ideal gas, the product of pressure, okay, the question is the product of pressure as well as volume P and V, whether it is increases or decreases, but they have not given with respect to what, like with volume or temperature or pressure. ಇದು ಮೂರರಲ್ಲೂ ಕೂಡ ನಾವು ಎಕ್ಸ್ಪಾನ್ಷನ್ ನೋಡ್ಬೋದು. ಸೊ ನಾನು ಇದನ್ನು ಆ್ಯಕ್ಚುಲಿ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್ ಮಾಡ್ತಾನೆ ಆಯಿತಾ. ಅಂದರೆ ಏನಾಗುತ್ತೆ ಎಕ್ಸ್ಪಾನ್ಷನ್ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿದೆ. ಆ್ಯಕ್ಚುಲಿ ದ ಇಕ್ವೇಷನ್ ಆಫ್ ದ ಸ್ಟೇಟ್ ಏನಂತ ಹೇಳ್ತೀವಿ ಆ್ಯಕ್ಚುಲಿ ಪಿ ಇಂಟು ವಿ ಟು ದ ಗಾಮಾ ದಟ್ ಮಸ್ಟ್ ಬಿ ಈಕ್ವಲ್ ಟು ಕಾನ್ಸ್ಟಂಟ್ ಅಂತ ಹೇಳುತ್ತಲ್ವ. ಕಾನ್ಸ್ಟಂಟ್ ದಿಸ್ ಇಸ್ ದ ಲಾ ಇಕ್ವೇಷನ್ ಆಫ್ ದ ಸ್ಟೇಟ್ ಅಂತ ಗೊತ್ತಿದೆ ನಮಗೆ. ಈಗ ಸಪೋಸ್ ಇಫ್ ಐ ರೀಅರೇಂಜ್ಮೆಂಟ್ ಮಾಡಿದರೆ ಈಗ ಸೊ ಗಾಮಾ ಇಸ್ ಗ್ರೇಟರ್ ದೆನ್ 1 ಅಂತ ಗೊತ್ತಿದೆ ಫಾರ್ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ಅಲ್ವಾ. ಸೊ ಇವಾಗ ನೋಡಿ ಪಿ ಇಂಟು ವಿ ಟು ದಿ ಪವರ್ ಆಫ್ ಗಾಮಾ ಮೈನಸ್ 1 ಇಂಟು ವಿ ಅಂತ ನಾನು ಬರೀಬೋದು. ಯಾಕಂದರೆ ವಿ ಟು ದಿ ಪವರ್ ಆಫ್ -1 +1 ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಟು ದಿ ಪವರ್ ಗಾಮಾ ಮಾತ್ರ ದಟ್ ಇಸ್ ಮಸ್ಟ್ ಬಿ ಈಕ್ವಲ್ ಟು ಸಮ್ ಕಾನ್ಸ್ಟಂಟ್ ಅಂತ ನಾನು ಹೇಳ್ಬೋದು. ಹೌದಾ. ಸೊ ದ್ಯಾರ್ ಫಾರ್ ದ ಪಿ ಇಂಟು ವಿ, ಈಗ ನೋಡಿ ಪ್ರಾಡಕ್ಟ್ ಆಫ್ ದಿ ಪ್ರೆಷರ್ ಮತ್ತು ವಾಲ್ಯೂಮ್ ಸಿಕ್ಸ್ ದಟ್ ಮಸ್ಟ್ ಬಿ ಈಕ್ವಲ್ ಟು ಕಾನ್ಸ್ಟಂಟ್ ಡಿವೈಡ್ ಬೈ ವಿ ಟು ದಿ ಪವರ್ ಆಫ್ ಗಾಮಾ -1 ಆಯಿತು. ಸೊ ಕ್ಲಿಯರ್ಲಿ ಗಾಮಾ ಈಸ್ ಗ್ರೇಟರ್ ದೆನ್ 1 ಅಂತ ನಮ್ಗೆ ಗೊತ್ತಿದೆ ಹೆಂಗಂದ್ರೆ. ಸೊ ಹಾಗಾಗಿ ಆ್ಯಸ್ ದ ವಿ ಇನ್ಕ್ರೀಸಸ್ ಆಯಿತು ಅಂದರೆ ಇವಾಗ ವಾಲ್ಯೂಮ್ ಇನ್ಕ್ರೀಸ್ ಆಯಿತು ಅಂತ ಇಟ್ಕೊಂಡ್ರೆ, ಇಫ್ ವಾಲ್ಯೂಮ್ ಇನ್ಕ್ರೀಸಸ್, ಓಕೆ, ವಾಲ್ಯೂಮ್ ಇನ್ಕ್ರೀಸ್ ಆಯಿತು ಅಂತ ಇಟ್ಕೊಂಡ್ರೆ ಆವಾಗ ಏನಾಯ್ತು ಆ್ಯಕ್ಚುಲಿ ಇದರದ್ದು ವಿ ಟು ದಿ ಪವರ್ ಆಫ್ ಗಾಮಾ -1 ಇದು ಇನ್ಕ್ರೀಸ್ ಆಗಬೇಕು. ಸೊ ಆ ಟೈಮಲ್ಲಿ ಇದೇನಾಗಬೇಕು, ಇದು ಡಿನಾಮಿನೇಟರ್ ಇನ್ಕ್ರೀಸ್ ಆದರೆ ದಿಸ್ ಮಸ್ಟ್ ಡಿಕ್ರೀಸ್ ಅಲ್ವಾ. ಸೊ ಏನಾಗುತ್ತೆ ಆ್ಯಕ್ಚುಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಆ ಟೈಮಲ್ಲಿ. ಓಕೆ, ಅವ್ರು ಕೊಡಬೇಕು ಆ್ಯಕ್ಚುಲಿ ವಿತ್ ರೆಸ್ಪೆಕ್ಟ್ ಟು ಯಾವುದು ಪ್ರೆಷರ್ ವಾಲ್ಯೂಮ್ ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ದ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ ಆಫ್ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಡಿಕ್ರೀಸಸ್ ಅಂತ ನಾವು ಹೇಳ್ಬೋದು. Look at the next problem. A certain amount of heat energy is supplied to a monoatomic ideal gas which expands at constant pressure. What fraction of the heat energy is converted into work? Now synopsis ಅಲ್ಲಿ ನೋಡಿದ್ದೇವೆ delta Q that is equal to mu Cp into temperature, change in temperature, delta T ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ಆಲ್ಸೋ ಈಕ್ವಲ್ ಟು mu ಇಂಟು ಗಾಮಾ ಡಿವೈಡ್ ಬೈ ಗಾಮಾ -1 ಇಂಟು ವಾಟ್ ಆರ್ ಇಂಟು ಡೆಲ್ಟಾ ಟಿ ಅಂತಲೂ ಕೂಡ ನೋಡಿದ್ದೇವೆ. ಸೊ ನೋಡಿ ಇವಾಗ ಫಾರ್ ಮೋನೋ ಅಟಾಮಿಕ್ ಗ್ಯಾಸ್ ಏನಾಗಬೇಕು, ಫಾರ್ ಮೋನೋ ಅಟಾಮಿಕ್ ಗ್ಯಾಸಿಗೆ ಓಕೆ ವಿ ಹ್ಯಾವ್ ಟೇಕನ್ mu ಈಕ್ವಲ್ ಟು ಹೌ ಮಚ್, ದಟ್ ಈಸ್ ಓಕೆ ನಾಟ್ ಮ್ಯೂ, ದಟ್ ಇಸ್ ಗಾಮಾ ಈಕ್ವಲ್ ಟು 5/3 ಅಂತ ನಾವು ಓದಿದ್ದೇವೆ. ಹೌದಾ. ಸೊ ದರ್ ಫಾರ್ ಗಾಮಾ ಡಿವೈಡ್ ಬೈ ಗಾಮಾ -1 ಅಂದರೆ 5/3 ಡಿವೈಡ್ ಬೈ 5/3 -1 ಆಯಿತು. ದಟ್ ಇಸ್ ವಾಟ್ ಈಕ್ವಲ್ ಟು 5/2 ಆಯಿತು. ಸೊ ದಟ್ಸ್ ರೀಸನ್ ವೈ ಐ ಕ್ಯಾನ್ ಸೇ ಡೆಲ್ಟಾ ಕ್ಯೂ ಈಕ್ವಲ್ ಟು ಮ್ಯೂ ಇಂಟು 5/2 ಇಂಟು ಆರ್ ಇಂಟು ಡೆಲ್ಟಾ ಟಿ ಅಂತ ಆಯಿತು. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಗಾಟ್ ಫೈನಲಿ ಅರೈವ್ಡ್. ಸೊ ಸಿಮಿಲರ್ಲಿ ದ ವರ್ಕ್ ಡನ್ ದಟ್ ಈಸ್ ವಾಟ್ ವರ್ಕ್ ಡನ್ ನಾವು ನೀಡಬೇಕು ಲಾಸ್ಟಿಗೆ. ಸೊ ಡೆಲ್ಟಾ ಕ್ಯೂ ಇದು ಯಾಕೆ ಮಾಡ್ತಿದೆ ಅಂದರೆ ದ ವರ್ಕ್ ಡನ್ ಡೆಲ್ಟಾ ಡಬ್ಲ್ಯೂ ದಟ್ ಮಸ್ಟ್ ಬಿ ಈಕ್ವಲ್ ಟು ವಾಟ್, ಡೆಲ್ಟಾ ಈಕ್ವಲ್ ಟು ಡೆಲ್ಟಾ ಕ್ಯೂ ಮೈನಸ್ ಡೆಲ್ಟಾ ಯು ಅಂತ ನಾವು ಆಲ್ರೆಡಿ ಓದಿದ್ದೇವೆ ಅದ್ರ ಬಗ್ಗೆ. ಓಕೆ, ಹೌದಾ. ಸೊ ಹಾಗಾಗಿ ಅದನ್ನು ಕಂಡುಹಿಡಿತಿದ್ದೇನೆ. ಡೆಲ್ಟಾ ಯು ಕಂಡುಹಿಡಿಯೋಣ ಇವಾಗ. ಡೆಲ್ಟಾ ಯು ಇಸ್ ಈಕ್ವಲ್ ಟು ಮ್ಯೂ ಇಂಟು ಸಿ ವಿ ಇಂಟು ವಾಟ್ ಡೆಲ್ಟಾ ಟಿ ಅಲ್ವಾ, ಡೆಲ್ಟಾ ಟಿ. ಓಕೆ, ಸೊ ದಟ್ ಈಸ್ ವಾಟ್ ಈಕ್ವಲ್ ಟು mu into what, mu into r into delta t divided by gamma -1 here. Okay, so that's the reason why now this will become how much, gamma -1 is nothing but gamma -1 equal to that is what 5/3 minus 5/3 -1 that is what 2/3 right, 2/3 ಅಂದರೆ ನ್ಯೂಮರೇಟರ್ ಹೋಗುತ್ತೆ 3 ಮೇಲೆ ಹೋಗುತ್ತಲ್ಲ. ಸೊ 3 ಮೇಲೆ ಹೋಗುತ್ತೆ. ಸೊ ಹಾಗಾಗಿ 3/2
ಟೈಮ್ಸ್ ಮ್ಯೂ ಇಂಟು ಆರ್ ಇಂಟು ಡೆಲ್ಟಾ ಟಿ ಅಂತ ಆಯಿತು. ಸೊ ನಾನು ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ ಈ ವ್ಯಾಲ್ಯೂಗೆ. ಸೊ ದರ್ಫಾರ್ ಡೆಲ್ಟಾ ಡಬ್ಲ್ಯೂ ದಟ್ ಮಸ್ಟ್ ಬಿ ಈಕ್ವಲ್ ಟು ಡೆಲ್ಟಾ ಕ್ಯೂ ಈಸ್ 5/2 mu into r and delta t is constant minus 3/2 into what? Into mu into r into delta t ಉಳಿತು. So that is what equal to 5/2 2/2 ಅಂದರೆ 1 ಆಯಿತು. That is what equal to mu times r into delta t. Okay, the question is to what fraction of the heat energy is converted into work ಅಂತ ಕೇಳಿ. ಸೊ ಹಾಗಾಗಿ the fraction is nothing but what? Delta w divided by delta q, that is what the fraction which is remaining, that is what delta w equal to mu into r into delta t divided by how much it is, that is what 5/2 into mu into delta t into r. So idu cancel ಆಯಿತು. What will have to 2 divided by 5 ಉಳಿತು. ಸೊ ಹಾಗಾಗಿ 2/5 is the right answer. It's a fraction. Okay, so D is the right answer for this question. Okay, move to the next problem now. A tray of mass 12 kg is supported by two identical springs as shown in the figure. When the tray is pressed down slightly and then released, it executes simple harmonic motion with a time period of 1.5 seconds. The spring constant of each spring is. ನಾವೇನಂತ ಓದಿದ್ದೇವೆ ಅಂತಂದರೆ the time period t equal to 2 pi into square root of what? The inertial factor divided by ಅಂತ ಓದಿದ್ದೀವಿ, divided by spring factor ಅಂತ ಓದಿದ್ದೀವಲ್ಲ, spring factor. Okay, so that is also equal to 2 pi into square root of m divided by k. ಇವಾಗ ನಾನು ಏನು ತೊಗೊಳ್ತೇನೆ ಅಂದರೆ ಇಫೆಕ್ಟಿವ್ ಅಂತ ತೊಗೊಳ್ತೇನೆ ಆಯಿತು. ಇಫೆಕ್ಟಿವ್ ಫ್ಯಾಕ್ಟರ್ ದಟ್ ಈಸ್ ವಾಟ್ ರಿಸಲ್ಟೆಂಟ್ ಎರಡು ಸ್ಪ್ರಿಂಗ್ ಇದೆಯಲ್ಲ ನನಗೆ ಇಫೆಕ್ಟಿವ್ ಕೆ ಇ ಅಂತ ತೊಗೊಳ್ತೇನೆ, ಇಫೆಕ್ಟಿವ್ ಫ್ಯಾಕ್ಟರ್. ಓಕೆ, ದಟ್ ಈಸ್ ದ ಇಫೆಕ್ಟಿವ್, ಅದಕ್ಕೆ ಇಫೆಕ್ಟಿವ್ ಫೋರ್ಸ್ ಕಾನ್ಸ್ಟೆಂಟ್ ಅದನ್ನು ಕೂಡ ಹೇಳ್ತಾರೆ. ಅದೇ ಥರ ಇಫೆಕ್ಟಿವ್ ಸ್ಪ್ರಿಂಗ್ ಫ್ಯಾಕ್ಟರ್ ಅಂತ ನಾನು ತೊಗೊಳ್ತೇನೆ ಇವಾಗ ಇಲ್ಲಿ. ಈಗ ನೋಡಿ ನಾನೇನಂತಂದ್ರೆ ಈಗ ಟೈಮ್ ಪೀರಿಯಡ್ ಅವ್ರು ಕೊಟ್ಟಿದ್ದಾರೆ ಈಗ. ಓಕೆ, ಸಪೋಸ್ ಇಫ್ ಐ ಸ್ಕ್ವೇರ್ ದ ಬೋತ್ ಸೈಡ್ಸ್ ಮಾಡಿದರೆ ಐ ವಿಲ್ ಗೆಟ್ ಟಿ ಸ್ಕ್ವೇರ್ ಈಕ್ವಲ್ ಟು 2 pi square ಇಂಟು ಎಮ್ ಡಿವೈಡ್ ಬೈ ಕೆ ಇ. ಓಕೆ, ಸೊ ದ್ಯಾರ್ಫಾರ್ ಕೆ ಇ ಈಕ್ವಲ್ ಟು ಏನು ಉಳಿತು ನನಗೆ ಇವಾಗ? ಕೆ ಇ ಈಕ್ವಲ್ ಟು 4 pi square ಇಂಟು ಎಮ್ ಡಿವೈಡ್ ಬೈ ಟಿ ಸ್ಕ್ವೇರ್ ಅಂತ ಉಳಿತು. ಸೊ ದ್ಯಾರ್ಫಾರ್ ದಟ್ ಈಸ್ ಈಕ್ವಲ್ ಟು ಇವಾಗ ಏನಾಗಬೇಕು 4 ಇಂಟು 3.142 ದ ಸ್ಕ್ವೇರ್ ಇಂಟು ದ ಮಾಸ್ ಇಸ್ ಹೌ ಮಚ್? Mass is going to be 12 kg divided by t square. T is 1.5 square or 2.25 ಆಯ್ತಲ್ಲ, ಅದು 1.5 ಸ್ಕ್ವೇರ್ ಅಂತ ಆಯಿತು, ಅಂದರೆ 2.25 ಆಯಿತು. ದಿಸ್ ಇಸ್ ನಿಯರ್ಲಿ ಈಕ್ವಲ್ ಟು 10 ಆಯಿತಾ, ಇದು ನಿಯರ್ಲಿ ಈಕ್ವಲ್ ಟು 10 ಆಯಿತು ಅಂತ ಇಟ್ಕೊಂಡ್ರೆ ಸಮಥಿಂಗ್. ಸಪೋಸ್ ಇಫ್ ಯು ಓಕೆ ಇದನ್ನು ಸಿಂಪ್ಲಿಫೈ ಮಾಡಿ 4 48 480 ಹೌದಾ, 40 48 480 ರೈಟ್, 480 ಡಿವೈಡ್ ಬೈ 1.5 ಅಂದರೆ 3/2 ಸ್ಕ್ವೇರ್ ಅಂದರೆ ಮೇಲ್ಗಡೆ 4 ಆಯಿತು, ಡಿವೈಡ್ ಬೈ 9 ಉಳಿತು ಅಲ್ವಾ. ಸೊ ದಿಸ್ ಈಸ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್. ಓಕೆ, ಸೊ ಈ ಥರ ಮಾಡಿದರೆ ನಿಮಗೆ ನೋಡಿ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ರ್ಯಾಂಡಮ್ ಅಪ್ರಾಕ್ಸಿಮೇಷನ್ ಮಾಡಿದರೆ ನಿಮಗೆ ಸಮಥಿಂಗ್ ವಿಲ್ ಗೆಟ್ ಸಮಥಿಂಗ್ ಲೈಕ್ 210 ಅಂತ ಬರುತ್ತೆ ನಿಮಗೆ ಅಂತ ಇಟ್ಕೊಳ್ಳೋಣ. ಓಕೆ, ಸಮಥಿಂಗ್ ವಿಲ್ ಗೆಟ್ 210 ಅಂತ ಇಟ್ಕೊಳ್ಳೋಣ ಆಯಿತಾ. ಓಕೆ, ಸೊ ದಟ್ ಇಸ್ 210 ಅಂತ ಇಟ್ಕೊಳ್ಳೋಣ, 210 ನ್ಯೂಟನ್ ಪರ್ ಮೀಟರ್ ಅಂತ ಇಟ್ಕೊಳ್ಳುವ. ಓಕೆ, ಸೊ ಈ ಥರ ದಿಸ್ ಇಸ್ ದ ಇಫೆಕ್ಟಿವ್ ಅಲ್ವಾ. ಈಗ ಸೊ ಎರಡಕ್ಕೂ ಕೂಡ ಏನಿದೆ ಆ್ಯಕ್ಚುಲಿ ಸೇಮ್ ಇದೆ, ಸೇಮ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಇಸ್ ಸೇಮ್ ಅಂತ ಹೇಳ್ತಿದ್ದಾರೆ. ಅಂದರೆ ಇಫೆಕ್ಟಿವ್ ಅಂದಾಗ ನಾನು ಏನಂತ ಹೇಳ್ಕೊಟ್ಟಿದ್ದೆ ಆ್ಯಕ್ಚುಲಿ ನಿಮಗೆ ಇಫೆಕ್ಟಿವ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಓಕೆ, ಸೊ ಇಫೆಕ್ಟಿವ್ ನಥಿಂಗ್ ಬಟ್ ಓಕೆ ದ ಡಿಫರೆಂಟ್ ಫೋರ್ಸ್ ಕಾನ್ಸ್ಟೆಂಟ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲ್. ಎರಡು ಕೂಡ ಪ್ಯಾರಲ್ ಆಗಿದ್ದಾಗ ಇಫೆಕ್ಟಿವ್ ಇಸ್ ನಥಿಂಗ್ ಬಟ್ ವಾಟ್ ಕೆ ಇ ದಟ್ ಮಸ್ಟ್ ಬಿ ಈಕ್ವಲ್ ಟು K1 ಪ್ಲಸ್ K2 ಅಂತ ಹೇಳಿ, ದಟ್ ಈಸ್ ವಾಟ್ 2 times K ಅಂತ ಹೇಳಿ. ಸೊ ದ್ಯಾಟ್ ಫಾರ್ 2 times K ಈಕ್ವಲ್ ಟು 210 ಆಯಿತು ಅಂತ ಇಟ್ಕೊಂಡ್ರೆ ಇಟ್ ಇಂಪ್ಲೈಸ್ K ಈಕ್ವಲ್ ಟು 210 ಡಿವೈಡ್ ಬೈ 2 ಆಯಿತು, ದಟ್ ಈಸ್ ವಾಟ್ 105 ನ್ಯೂಟನ್ ಪರ್ ಮೀಟರ್. ಸೊ ಹಾಗಾಗಿ 105 ನ್ಯೂಟನ್ ಪರ್ ಮೀಟರ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. Look at the next problem. A train whistling at constant frequency n is moving towards a station at a constant speed v. The train goes past a stationary observer
on the station. The frequency n of the sound as heard by the observer is plotted as a function of what? Time t. Then identify the correct curve ಅಂತ ಹೇಳಿದ್ರು. ಓಕೆ, ಸೊ ದಿಸ್ ಇಸ್ ದ ಒನ್ ಆಫ್ ದ ಥಿಯರಿ ಬೇಸ್ಡ್ ಕ್ವಶನ್. ಯು ಮೇ ಗೆಟ್ ಕನ್ಫ್ಯೂಸ್ಡ್ ಇನ್ ಆಪ್ಷನ್ ಎ as well as ಆಪ್ಷನ್ ಡಿ, ಬಟ್ ಇಫ್ ಯು ಲುಕ್ at properly, as you know that approaching train is approaching ಅಲ್ವಾ, ಸೊ ಆ ಟೈಮಲ್ಲಿ ಅಂತ ಹೇಳಿದೆ, ಸೊ ಎಫ್ ಡ್ಯಾಶ್ ಮಸ್ಟ್ ಬಿ ಈಕ್ವಲ್ ಟು ಎಫ್ ನಾಟ್ ಇಂಟು ವಿ ಡಿವೈಡ್ ಬೈ ವಿ ಮೈನಸ್ ವಿ ಟಿ ಅಂತ ಹೇಳಿದೆ. ಸೊ ಆ್ಯಂಡ್ ಹಿಯರ್ ಎಫ್ ಒನ್ ಈಸ್ ಗ್ರೇಟರ್ ದೆನ್ ವಾಟ್? ಎಫ್ ನಾಟ್ ಇದೆ ಅಲ್ಲ ಹೆಂಗಂದ್ರೆ, ಸೊ ದಟ್ ಈಸ್ ವಾಟ್ ಎಫ್ ಡ್ಯಾಶ್ ಈಸ್ ಗ್ರೇಟರ್ ದೆನ್ ಎಫ್ ನಾಟ್ ಇದೆ ಹೆಂಗಂದ್ರೆ ಅದನ್ನೇ. ಸೊ ಅದೇ ಥರನೇ ರಿಸೀಡಿಂಗ್ ದ ಟ್ರೈನ್, ಓಕೆ, ರಿಸೀಡಿಂಗ್ ಟ್ರೈನ್ಸ್ ಫ್ರೀಕ್ವೆನ್ಸಿ ಅದ್ರ ಆಗಬೇಕಾದ್ರೆ ಆ್ಯಕ್ಚುಲಿ ಎಫ್ ಡಬಲ್ ಡ್ಯಾಶ್ ದಟ್ ಮಸ್ಟ್ ಬಿ ಈಕ್ವಲ್ ಟು ಎಫ್ ನಾಟ್ ಇಂಟು ವಾಟ್? ವಿ ಡಿವೈಡ್ ಬೈ ವಿ ಪ್ಲಸ್ ವಿ ಟಿ ಆಗಬೇಕಾಯ್ತಲ್ಲ. ಸೊ ಹಿಯರ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್ ಇಸ್ ಎಫ್ ಡಬಲ್ ಡ್ಯಾಶ್ ಈಸ್ ಲೆಸ್ ದೆನ್ ಎಫ್ ನಾಟ್, is less than what? ಎಫ್ ನಾಟ್ ಆಗುತ್ತೆ. ಸೊ ಹಂಗಾಗಿ ಯಾವುದಾಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಹೌದಾ? ಸೊ ಹಂಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದನ್ನು ನಾನು ಥಿಯರಿಲಿ ಕೂಡ ಡಿಸ್ಕಸ್ ಮಾಡಿದ್ದೆ, ಆಪ್ಷನ್ ಎ. Look at the next problem. A point charge Q is placed at the corner of a cube with a side of A as shown in the figure. What is the electric flux through the face ABCD? See, suppose if you take any corner, ಯಾವುದೇ ಕಾರ್ನರಲ್ಲಿ ನೀವು ಚಾರ್ಜನ್ನು ಇಟ್ಟರೆ there is no of the electric field and is passing through the ಈ ಫೇಸಿಂದ ಹೋಗೋದಿಲ್ಲ. ಸೊ ಹಾಗಾಗಿ electric field is going to be 0. It implies flux is going to be what? 0 ಅಂತ ಹೇಳ್ತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಪ್ರಾಬ್ಲಮ್ ಆಗಿತ್ತು ಇದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ದ electric field lines on the left are twice the separation on those on the right as shown in the figure. Okay, so question is, if the magnitude of the electric field at A, or illi electric field at point A that is equal to 40 volt per meter, what is the force on 20 microcoulomb charge kept at B ಹೇಳೋದು ಕ್ವಶನ್ ಇವಾಗ. ಸೊ ಈಗ ನೋಡಿ ನಿಮಗೆ ಹೇಗೆ ಅಂತ ಹೇಳ್ತೀವಿ ಇವಾಗ. ಸೊ ಫಸ್ಟ್ ಆಫ್ ಆಲ್ ಲೆಟ್ಸ್ ಟ್ರೈ ಟು ಫೈಂಡ್ ಔಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ electric field at point B now. ಓಕೆ, ಅಂತಂದರೆ ನಮ್ಗೆ ಗೊತ್ತಿದೆ ಫೋರ್ಸ್ ಎಫ್ ಈಕ್ವಲ್ ಟು ಕ್ಯೂ ಇಂಟು ಇ ಅಂತ ಗೊತ್ತಿದೆ. ಸೊ ಇ ಎ ಅವ್ರು ಎಷ್ಟು ಕೊಟ್ಟಿದ್ದಾರೆ? ಆ್ಯಕ್ಚುಲಿ 40 ಅಂತ ಕೊಟ್ಟಿದ್ದಾರಲ್ಲ, ಅಲ್ಲಿ 40 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇವಾಗ ಆ್ಯಕ್ಚುಲಿ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಸ್ಗಳು ಹತ್ರ ಇರುತ್ತೋ ಆ ಟೈಮಲ್ಲಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಜಾಸ್ತಿ ಇದೆ ಅಂತ ಹೇಳಿದೆ ನಾನು. ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಡುವೆ ಜಾಸ್ತಿ ಗ್ಯಾಪ್ ಆಗ್ತಾ ಹೋಗುತ್ತೋ ಆ ಟೈಮಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗೋಯಿಂಗ್ ಟು ಬಿ ರೆಡ್ಯೂಸ್ ಅಂತ ಹೇಳ್ತೀವಿ. ಇಲ್ಲಿ ಟ್ವೈಸ್ ಸಪ್ರೇಷನ್ ಅಂತ ಹೇಳಿದ್ದಾರೆ, ಅಂದರೆ ಏನಾಗಬೇಕು, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಅರ್ಧ ಕಡಿಮೆ ಆಗಬೇಕಾಯ್ತು. ಸೊ ಹಂಗಾಗಿ ದಾರ್ಫ್ ನಾನೇನು ಹೇಳ್ಬೋದು ಆ್ಯಕ್ಚುಲಿ, ಇ ಬಿ ದಟ್ ಮಸ್ಟ್ ಬಿ ಈಕ್ವಲ್ ಟು 40 ಡಿವೈಡ್ ಬೈ 2 ದಟ್ ಈಸ್ ವಾಟ್ ಈಕ್ವಲ್ ಟು 20 ವೋಲ್ಟ್ ಪರ್ ಮೀಟರ್ ಆಗುತ್ತೆ. ಸೊ ದಾರ್ಫ್ ಎಫ್ ಈಸ್ ಈಕ್ವಲ್ ಟು ಕ್ಯೂ ಇಸ್ ಹೌ ಮಚ್? 20 micro, 20 into 10 to the power of minus 6 into 20, that is what 400 into 10 to the power of minus 6 ಆಯಿತು, or else 4 into 10 to the power of minus 4 Newton. Okay, Newton is the right answer for this question. That is the force. ಯಾವುದೆಲ್ಲ ಆಗುತ್ತೆ ಹಂಗಂದ್ರೆ ಈಗ. ಸೊ ಆಪ್ಷನ್ಸ್ ಮಸ್ಟ್ ಬಿ ಇನ್ ಟರ್ಮ್ಸ್ ಆಫ್ ದ ನ್ಯೂಟನ್, ಅವ್ರು ತಪ್ಪು ಕೊಟ್ಟಿದ್ದಾರೆ, ಇಟ್ ಮಸ್ಟ್ ಬಿ ಇನ್ ನ್ಯೂಟನ್ ಅಲ್ಲಿರಬೇಕು. ಸೊ ದಟ್ ಈಸ್ ವಾಟ್ 4 into 10 to the power of minus 4. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. Look at the 37th problem. An infinitely long thin straight wire has a uniform charge density of 1/4 into 10 to the power of minus 2 coulomb per meter. What is the magnitude of the electric field at a distance of 20 centimeter from the axis of the wire ಅಂತ ಕೇಳಿದ್ರು, from the axis of the wire. Okay, so now ಈಗ ಆಕ್ಸಿಸ್ ಆಫ್ ದ ವೈರ್ ಅಂತ ಹೇಳಿದ್ರೆ ನಾವು ಏನು ತಗೊಳ್ಬೇಕಾಯ್ತದೆ ಹಂಗೆ ಈಗ 20 ಸೆಂಟಿಮೀಟರ್ ಇನ್ ದ ಸೆನ್ಸ್ ವಾಟ್, ದಿಸ್ ಇಸ್ ಸಮಥಿಂಗ್ ಬಟ್ 2 into 10 to the power of minus 1 ಅಂತ ಆಯ್ತದೆ, 2 into 10 to the power of minus 1 meter. So that's the reason why I can say lambda is equal to ಎಷ್ಟು ಕೊಟ್ಟಂಗಾಯ್ತು ಅವರು 1 ಡಿವೈಡ್ ಬೈ 4 ಇಂಟು 10 ಟು ದಿ ಪವರ್ ಆಫ್ minus 2 ಅಂತ ಕೊಟ್ಟಂಗಾಯಿತು, ಕೂಲಮ್ ಪರ್ ಮೀಟರ್ ಅಂತ ಕೊಟ್ಟಿದ್ದಾರೆ. ಹೆಂಗಂದ್ರೆ ನನಗೆ ಏನು ಫಾರ್ಮುಲಾ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಇ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡ್ ಬೈ 2 ಪೈ ಎಪ್ಸಿಲಾನ್ ನಾಟ್ ಇಂಟು ಆರ್ ಅಂತ ಇದೆ. ಹೌದಾ, ನಾನು ಏನು ಮಾಡ್ತೇನೆ ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡ್ತೇನೆ, 2 times ಲ್ಯಾಂಬ್ಡಾ ಡಿವೈಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಆರ್ ಅಂತ ಆಯಿತು. 1 ಡಿವೈಡ್ ಬೈ 4 ಪರ್ಸೆಂಟ್ ಇಸ್ 9 into 10 to the power of 9 ಆಯಿತು, ಇಂಟು 2 lambda is 1/4 into 10 to the power of minus 2 divided by r value is 2 into 10 to the power of minus 1, 2 into 10 to the power of minus 1 ಆಗುತ್ತದೆ. ಓಕೆ, ಸೊ ದ್ಯಾಟ್ how much will get here, 9 18 ಡಿವೈಡ್ ಬೈ
8 ಇಂಟು 10 ಟು ದಿ ಪವರ್ ಆಫ್ ಎಷ್ಟಾಯ್ತದು 9 ಇನ್ 10 ಟು ದಿ ಪವರ್ ಆಫ್ ಎಷ್ಟಾಯ್ತದು 9 ಮೈನಸ್ 2 9 ಮೈನಸ್ 2 ಅಂತಂದರೆ ಏನಾಗಬೇಕಾಯಿತು ದಟ್ ಈಸ್ ಗೋಯಿಂಗ್ ಟು ಬಿ 7 ಮೇಲೆ ಹೇಳಿದ್ರೆ 8 ಆಯಿತು 10 ಟು ದಿ ಪವರ್ ಆಫ್ 8 ಆಯ್ತಲ್ವ ಅದು 10 ಟು ದಿ ಪವರ್ ಆಫ್ 8 ಆಯಿತು ಅದು. ಸೊ ದಟ್ ಈಸ್ ವಾಟ್ ಈಕ್ವಲ್ ಟು 8/8 ಅಂದರೆ 18/8 ಅಂದರೆ ಏನಾಗಬೇಕಾಯಿತು 8 16 ಇಂಟು 2.25 ಅಲ್ವ ಅದು ಸಾರಿ 2.25 10 to the power of 8 2.25 10 to the power of 8 Newton per coulomb. So that is what option D is the right answer for this question, option D. Okay, look at the next problem. A dipole of dipole moment P and moment of inertia I is placed in a uniform electric field E, vector E, if it is displaced slightly from its stable equilibrium position, the time period of oscillation. Simple theoretical problem ಆಗಿತ್ತು. What is the answer? ನಾನು ಡೈರೆಕ್ಟಾಗಿ ಥಿಯರಿಯಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೆ. This is what 2pi into square root of I divided by PE. 2pi into square root of I divided by PE. That is the right answer, option C. Okay, the 39th problem. The difference between equivalent capacitances of two identical capacitors. ಇದನ್ನು ನಾನು ಥಿಯರಿಯಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೇನೆ ಸಿನಾಪ್ಸಿಸ್ ಅಲ್ಲಿ. ಐಡೆಂಟಿಕಲ್ ಕೆಪಾಸಿಟರ್ಸ್ ಇದ್ದಾಗ ಸಿ ಪಿ ಪ್ಯಾರಲಲ್ ಆಗಿದ್ದಾಗ ಏನಂತ ಹೇಳಿದ್ವಿ ಆ್ಯಕ್ಚುಲಿ 2 times C ಆ್ಯಂಡ್ ಸಿ ಸೀರೀಸಲ್ಲಿ ಇದ್ದರೆ C/2 ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿದ್ದೆ. ಇನ್ ಪ್ಯಾರಲಲ್ ಟು ದ್ಯಾಟ್ ಇನ್ ಸೀರೀಸ್ ಇಸ್ 6 microfarad ಅಂತಂದರೆ ಸಿ ಪಿ ಮೈನಸ್ ಸಿ ಎಸ್ ದಟ್ ಈಸ್ ಈಕ್ವಲ್ ಟು 6 microfarad ಅಂತ ಕೊಟ್ಟಂಗೆ ಆಯಿತು. ಸೊ ದಟ್ ಈಸ್ ವಾಟ್ ನಾನು ಹೇಳಿದೆ ಆಲ್ರೆಡಿ ಸಿ ಪಿ ಅಂದರೆ 2C ಅಂತ ತಗೊಳ್ಳಿ ಮೈನಸ್ C/2 ದಟ್ ಈಸ್ ಈಕ್ವಲ್ ಟು 6 microfarad. ಸೊ therefore if you simplify you will get C equal to 4 microfarad. That is the individual capacitances. Option D is the right answer for this question. Look at the next problem. Figure shows 3 points A, B and C in the region of electric field vector E. The line AB is perpendicular and BC is parallel to the field lines. Then which of the following holds good? VA, VB and VC represent the electric potential at point A, B and C respectively. This same type problem ನಾನು ತಗೊಂಡಿದ್ದೆ ಯಾವತ್ತೂ ಕೂಡ. ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಷಿಯಲ್ ಡಿಕ್ರೀಸಸ್ ಎರಡು ಕೂಡ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಪ್ಯಾರಲಲ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ. ಸೊ ಹಾಗಾಗಿ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಎ ದಟ್ ಮಸ್ಟ್ ಬಿ ಈಕ್ವಲ್ ಟು ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಬಿ ಆ್ಯಂಡ್ ಇದು ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ವಿ ಸಿ. ಅಂದರೆ ಯಾಕೆಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನಲ್ಲಿ ಪೊಟೆನ್ಷಿಯಲ್ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸ್ ಬಿಕಾಸ್ ವಿ ನೋ ದ್ಯಾಟ್ ಇ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಡಿವೈಡ್ ಬೈ ಡಿ ಟಿ. ಹೌದಾ. ಸೊ ಇದನ್ನು ನಾವು ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಕಲ್ತಿದ್ದೇವೆ ಅದ್ರ ಬಗ್ಗೆ. ಸೊ ದಿಸ್ ಇಸ್ ವಾಟ್ ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಸೊ ಹಾಗಾಗಿ ನಾವೇನು ಹೇಳ್ತೇವೆ ಆ್ಯಕ್ಚುಲಿ ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ದ ಪೊಟೆನ್ಷಿಯಲ್ ಈಸ್ ಗೋಯಿಂಗ್ ಟು ಬಿ ಡಿಕ್ರೀಸ್. ಓಕೆ. ಸೊ ಹಾಗಾಗಿ ಏನಂತ ಹೇಳೋದು ವಿ ಎ ಮಸ್ಟ್ ಬಿ ಈಕ್ವಲ್ ಟು ವಿ ಬಿ ಆ್ಯಂಡ್ ವಿಚ್ ಈಸ್ ಗ್ರೇಟರ್ ದೆನ್ ವಿ ಸಿ. ಯಾವ ಆಪ್ಷನ್ ಬರುತ್ತೆ ನಿಮಗೆ? ಆಪ್ಷನ್ ಸಿ ಅಲ್ವಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ. ಸೊ thank you very much for watching this video. So this completes the solution till 40th problem. I will solve 20 more problems in the next videos. Please do like this video. Please do share this video with your friends and colleagues to support us. Please do subscribe to our channel. If you have any doubts or if you have any questions, make a comment on the comment box so that I can help you with. Wish you all the best for examinations. Good luck.